ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ಚಿಕನ್ ಶವರ್ಮ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಒಂದು ಅರೇಬಿಯನ್ ಡಿಶ್. ಈಗಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಔಟಿಂಗ್ ಹೋದಾಗಂತೂ ಶವರ್ಮ ತಿನ್ನದೇ ಇರೋರು ತುಂಬ ಕಡಿಮೆ. ನಾನ್ ವೆಜ್ ಪ್ರಿಯರಿಗಂತೂ ತುಂಬ ಇಷ್ಟ. ಇದನ್ನು ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಮೊದಲಿಗೆ ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಇದು ಅದರ ಬ್ರೆಸ್ಟ್ ಪೀಸ್. ಈ ಥರ ಪೀಸ್ ತಗೊಳ್ಳಿ ನೀವು ಈ ರೀತಿ ಮಾಡಬೇಕಾದ್ರೆ. ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪಕ್ಕೆ ಫ್ರೈ ಮಾಡಿದರೆ ಅದು ಒಳಗಡೆ ಬೇಯೋದಿಲ್ಲ ಅಂತ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಜೀರಾ ಪೌಡರ್, ಹಾಗೆ 1 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಜಾಸ್ತಿ ಯೂಸ್ ಮಾಡೋರು ಬೇಕಾದರೆ ಪೆಪ್ಪರ್ ಪೌಡರ್ ಹಾಕ್ಕೋಬೋದು. ನಾನೀಗ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು 2ರಿಂದ 3 ಗಂಟೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಮ್ಯಾರಿನೇಟ್ ಮಾಡಿ ಓವರ್ನೈಟ್ ಇಟ್ಟರೂ ಚೆನ್ನಾಗಿರುತ್ತೆ. ಅದು ಕೆಲಸ ಈಸಿನೂ ಆಗುತ್ತೆ. ಈಗ ಇದಕ್ಕೆ ಒಂದು ಡೋ ರೆಡಿ ಮಾಡಬೇಕು. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಇನ್ಸ್ಟಂಟ್ ಈಸ್ಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಹಾಕಿ 1.5 ಕಪ್ಪಷ್ಟು ಉಗುರು ಬೆಚ್ಚಗಿನ ನೀರು ಹಾಕಿ ಸ್ವಲ್ಪ ಹೊತ್ತು ಇಟ್ಟಿದ್ದೀನಿ. ಈಗ ಅದಕ್ಕೆ ಮೈದಾ ಸೇರಿಸ್ಕೊಂಡಿದ್ದೀನಿ. ನಾನು 2 ಕಪ್ ಮೈದಾ ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅದೇ ನೀರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಆಮೇಲೆ ಆ್ಯಡ್ ಮಾಡಿದರೆ ಆಯಿತು. ಈಗ 1/4 ಕಪ್ಪಷ್ಟು ಇದಕ್ಕೆ ಮಿಲ್ಕ್ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು. ತುಂಬ ಗಟ್ಟಿನೂ ತುಂಬ ತೆಳ್ಳಗೆನೂ ಆಗಬಾರ್ದು. ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕೂಡ ಒಂದು 2ರಿಂದ 3 ಗಂಟೆ ಹೊತ್ತು ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ನಾನು ಬರೀ ಅರ್ಧ ಗಂಟೆ ಇಟ್ಟಿದ್ದೀನಿ ಅಷ್ಟೇ. ನೀವು ಆ ರೀತಿ 2ರಿಂದ 3 ಗಂಟೆ ಇಟ್ಟರೆ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಈ ರೀತಿ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಕೈಗೆ ಅಂಟದಂಗೆ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಏನು ಮಿಕ್ಸ್ ಮಾಡೋದು ಬೇಡ. ಆಯಿಲ್ ಹಾಕಿದ ಮೇಲೆ ಜಸ್ಟ್ ಆ ಥರ ಮೇಲ್ಗಡೆ ಪೂರ್ತಿ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಉಂಡೆ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಎಳ್ಕೊಂಡ್ರೆ ಒಂದು ಉಂಡೆ ಥರ ಬರುತ್ತೆ. ಹೀಗೆ ಇದನ್ನು ಮುಚ್ಚಿಡಿ. ಅದು ಹಾಗೆ ಇರಲಿ. ಈಗ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಫ್ರೈ ಮಾಡೋದಕ್ಕೆ ಇದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಚಿಕನ್ ಬ್ರೆಸ್ಟ್ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೊಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆಗೆ ಟರ್ನ್ ಮಾಡಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಇದು ಹೀಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಳ್ಳೆ ಅರೋಮಾ ಬರ್ತಾ ಇದೆ ಮನೆಯಂತೂ. ಈ ರೀತಿ ಬೇಕಾದರೆ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಶವರ್ಮ ಮಾಡೋದಕ್ಕೂ ಇದೇ ರೀತಿ ಫ್ರೈ ಮಾಡಿ ತಗೊಳ್ಳಿ. ಈಗ ಇದನ್ನು ತೆಗೆದಿಡ್ತಾ ಇದ್ದೀನಿ. ಅದೇ ರೀತಿ ಬ್ಯಾಲೆನ್ಸ್ ಇರುವ ಒಂದು ಪೀಸನ್ನು ಕೂಡ ಇನ್ನೊಂದು ಸಲ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಈಗ ಫ್ರೈ ಮಾಡಿಟ್ಟಿರುವಂಥ ಚಿಕನ್ ಪೀಸನ್ನು ಈ ರೀತಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಉದ್ದ ಉದ್ದಕ್ಕೆ. ಚೆನ್ನಾಗಿ ಬೆಂದಿದೆ ಇದು. ಹಾಗೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿದೆ.
ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೋಬೇಕು. ಇದು ಮ್ಯಾರಿನೇಷನ್ ಎಲ್ಲ ಮೊದಲೇ ಮಾಡಿಟ್ಕೊಂಡ್ರೆ ತಕ್ಷಣ ಮಾಡ್ಕೋಬೋದು. ಆದರೆ ಶವರ್ಮ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗ್ತದೆ, ಹಾಗೆ ಪೇಷನ್ಸ್ ಕೂಡ ತುಂಬ ಬೇಕಾಗ್ತದೆ. ನಾವು ಒಂದಿನ ಅದಕ್ಕೇ ಎತ್ತಿಡಬೇಕು. ಈಗ ಪೂರ್ತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಕ್ಯಾರೆಟ್ ಹಾಗೆ ಕುಕ್ಕುಂಬರ್ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕ್ಯಾಬೇಜ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ತರಕಾರಿನೂ ಉದ್ದುದ್ದಕ್ಕೆ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರ ಬೇಕಿದ್ದರೆ ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾದರೆ ಆ್ಯಡ್ ಮಾಡ್ಬೋದು. ಈಗ ಮಯೋನೀಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾನು ಮನೆಯಲ್ಲೇ ತಯಾರಿಸಿರುವಂಥ ಮಯೋನೀಸ್, ವೆಜ್ ಮಯೋನೀಸ್. ನಿಮಗೇನಾದರೂ ವಿಡಿಯೋ ಬೇಕಿದ್ದರೆ ಹೇಳಿ, ಅದರ ವಿಡಿಯೋನೂ ಹಾಕ್ತೀನಿ. ತುಂಬ ಟೇಸ್ಟಿಯಾಗಿದೆ ಈ ಮಯೋನೀಸ್. ನನಗೆ ಮಯೋನೀಸ್ ಇಷ್ಟ ಆಗೋದಿಲ್ಲ, ಹೊರಗಿಂದು ಏನೋ ಒಂಥರ ಇರುತ್ತೆ. ಇದಂತೂ ತುಂಬ ಚೆನ್ನಾಗಿತ್ತು. ಈಗ ಇದಕ್ಕೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಶವರ್ಮಗೆ ಬೇಕಾದ ಕುಬ್ಬೂಸ್ ರೆಡಿ ಮಾಡಬೇಕು. ಅದಕ್ಕೆ ನಾನು ಮೊದಲೇ ರೆಡಿ ಮಾಡಿಟ್ಟಿರುವಂಥ ಡೋ ತೆಗೆದು ಸಣ್ಣ ಸಣ್ಣ ಉಂಡೆ ಮಾಡ್ತಾಯಿದ್ದೀನಿ. ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆ ಮಾಡ್ಕೋಬೇಕು. ಇದನ್ನು ಈ ರೀತಿ ಉಂಡೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಡ್ತಾಯಿದ್ದೀನಿ. ತುಂಬ ಸಾಫ್ಟ್ ಇದೆ, ಅದಕ್ಕೆ ಅದು ಪರ್ಫೆಕ್ಟ್ ಶೇಪಲ್ಲಿ ಬರ್ತಾಯಿಲ್ಲ. ಈ ರೀತಿ ಮಾಡಿಕೊಂಡು ಇದನ್ನು ಒಂದು 5-10 ನಿಮಿಷ ಇಡಬೇಕು. ಟೈಮ್ ಇದ್ದರೆ ಇಡಿ, ಇಲ್ಲಾಂದರೆ ಆಗಿಂದಾಗಲೇ ಮಾಡ್ಕೊಳ್ಳಿ. ನನಗೆ ಇದರಲ್ಲಿ ಒಂದು 8 ಉಂಡೆ ರೆಡಿಯಾಗಿ ಸಿಕ್ಕಿದೆ. ಈಗ ಇದನ್ನು ಲಟ್ಟಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಪೌಡರ್ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಚಪಾತಿಗಿಂತ ಸ್ವಲ್ಪ ಸಣ್ಣದಾಗಿ ಲಟ್ಟಿಸ್ಕೊಳ್ಳಿ. ಮೈದಾ ಲಟ್ಟಿಸಿದಷ್ಟು ತೆಗೆಯುವಾಗ ಅದು ಸಣ್ಣದಾಗಿ ಕಾಣುತ್ತೆ. ಅದಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲ ಕಡೆ ಒಂದೇ ಥರ ಇರಬೇಕು ಸೈಜು. ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣದಾಗಿ ಮಾಡ್ಕೋಬೇಡಿ, ಒಂದೇ ಥರ ಮಾಡ್ಕೊಳ್ಳಿ. ಈಗ ಎರಡನೇದು ಕೂಡ ಅದೇ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಮೈದಾ ಆಗಿರೋದ್ರಿಂದ ಸ್ವಲ್ಪ ಹೀಗೆ ತೆಗೆದು ಕೂಡಲೇ ಸಣ್ಣದಾಗುತ್ತೆ. ಅದಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ಈ ರೀತಿ ಒಂದೇ ಲೆವೆಲ್ಗೆ ಲಟ್ಟಿಸ್ಕೊಳ್ಳಿ. ಇಷ್ಟು ದಪ್ಪ ಇದ್ದರೆ ಸಾಕು. ಈಗ ಅದೇ ರೀತಿ ಎಲ್ಲನೂ ಲಟ್ಟಿಸಿ ಇಟ್ಟಿದ್ದೀನಿ. ಈಗ ಇದನ್ನು ಫ್ರೈ ಮಾಡಬೇಕು. ಅದಕ್ಕೆ ನಾನು ಒಂದು ತವ ಇಟ್ಟಿದ್ದೀನಿ. ತವ ಬಿಸಿಯಾದ ಕೂಡಲೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಕಡೆ ಹಾಕಿ ಒಂದು ಅರ್ಧ ನಿಮಿಷ ಕಳೆದು ಇನ್ನೊಂದು ಕಡೆ ಟರ್ನ್ ಮಾಡಿ ಸ್ವಲ್ಪ ಹೊತ್ತಲ್ಲೇ ಅದರಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ತದೆ. ಆವಾಗ ಇನ್ನೊಂದು ಕಡೆ ಟರ್ನ್ ಮಾಡಿ. ಇದೇ ರೀತಿ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ. ಕುಬ್ಬೂಸನ್ನು 2-3 ಸಲ ಟರ್ನ್ ಮಾಡಿ ಫ್ರೈ ಮಾಡುವಾಗ ಆಗಿದೆ ಅಂತ ತೆಗಿತಾರೆ. ಆದರೆ ನಾನು ಆ ಥರ ಮಾಡಿ ನೋಡಿ ನನಗೆ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಈ ರೀತಿ ಫ್ರೈ ಮಾಡಿ ತೆಗೀರಿ. ಯಾವುದೇ ವಸ್ತು ತುಂಬ ಚೆನ್ನಾಗಿ ಬೆಂದಿದ್ರೇ ನಮಗೆ ತಿನ್ನೋದಕ್ಕಾಗೋದು, ಇಲ್ಲದಿದ್ದರೆ ಅದು ವೇಸ್ಟ್ ಆಗಿಬಿಡ್ತದೆ. ಅದೇ ರೀತಿ ಎರಡನೇ ಸಲನೂ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ರೀತಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಅದೇ ಉಬ್ಕೊಂಡು ಬರ್ತಾಯಿದೆ. ಈ ರೀತಿ ಆಗ ಮೆಲ್ಲ ಪ್ರೆಸ್ ಮಾಡಿಕೊಟ್ರೆ ಎಲ್ಲ ಕಡೆನೂ ಉಬ್ಕೊಳ್ತದೆ. ಈ ರೀತಿ ಫ್ರೈ ಮಾಡಿ ಎಲ್ಲನೂ ಅದೇ ರೀತಿ ಫ್ರೈ ಮಾಡಿ ತೆಗೆದಿದ್ದೀನಿ. ಈಗ ಶವರ್ಮ ರೆಡಿ ಮಾಡಬೇಕು. ಅದಕ್ಕೆ ಒಂದು
ಬಟರ್ ಪೇಪರ್ ಇಟ್ಟು ಅದರ ಮೇಲೆ ಒಂದು ಕುಬೂಸನ್ನು ಇಟ್ಟಿದ್ದೀನಿ. ಇಟ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಟಿರುವಂಥ ಮಯೋನಿಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಈಗ ಫಿಲ್ಲಿಂಗನ್ನು ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಈ ರೀತಿ. ಈಗ ಅದರ ಮೇಲೆ ಮಯೋನೀಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ. ಹೀಗೆ ಫೋಲ್ಡ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಅದೇ ರೀತಿ ಇನ್ನೊಂದು ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೂ ಮೊದಲು ಮಯೋನೀಸ್ ಸ್ಪ್ರೆಡ್ ಮಾಡಬೇಕು. ಆಮೇಲೆ ಟೊಮೆಟೊ ಕೆಚಪ್. ಮಯೋನೀಸ್ ತುಂಬ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಕ್ಕೋಬೋದು. ಈಗ ಕೆಚಪ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಪ್ರೆಡ್ ಮಾಡ್ಬೋದು, ಆದರೆ ನಾನು ಹಾಗೆ ಹಾಕ್ತಾಯಿದ್ದೀನಿ. ಇದರ ಮೇಲೆ ಕೂಡ ಫಿಲ್ಲಿಂಗ್ ಇಡ್ತಾಯಿದ್ದೀನಿ. ಇದನ್ನು ನಾನು ಹಾಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ಮೇಲೆ ಮಯೋನೀಸ್ ಏನು ಹಾಕ್ತಾಯಿಲ್ಲ. ಎಲ್ರಿಗೂ ಒಂದೇ ಥರ ಇಷ್ಟ ಆಗಬೇಕು ಅಂತೇನಿಲ್ವಲ್ಲ, ಅದಕ್ಕೆ ನಾನು ಈ ರೀತಿಯೂ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಹಾಗೆ ಅದರ ಮೇಲೆ ಕೆಚಪ್ ಕೂಡ ಹಾಕಿ ಮಾಡಿಟ್ಟಿದ್ದೀನಿ. ಈಗ ಇದು ರೆಡಿಯಾಗಿದೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ನೀವು ಹೊರಗಡೆಯಿಂದ ತಗೊಂಡು ತಿನ್ನೋದಕ್ಕಿಂತ ಒಂದು ಸಲ ಮನೆಯಲ್ಲಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಚಿಕನ್ ಶವರ್ಮ ಮನೆಯಲ್ಲೇ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.